ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ನಂದು ಸರ ಹೇಗಿದೆ ನೋಡಿ, ಬೋರ್ಮಳೆ ಸರ, ಇಳಕಲ್ ಸೀರೆ ಉಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ನೋಡಿ. ಮುಂದೆ ತೋರಿಸ್ತೀನಿ ನಾನು ಹೋಗ್ತಾ ಇದ್ದೀನಿ ಅಂತೇಳಿ. ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇರುತ್ತೆ. ಎಲ್ಲರೂ ರೋಡ್ ಮೇಲೆ ಇರ್ತಾರೆ ಅನಿಸುತ್ತೆ. ಇವತ್ತು ಭಾನುವಾರ ಫುಲ್ಲು ರಜಾ ಇರುತ್ತೆ, ಯಾವುದೋ ಆಫೀಸ್ಗೆಲ್ಲ ಕೆಲಸ ಇರಲ್ಲ. ಆದರೂ ನೋಡಿ ಎಷ್ಟು ಟ್ರಾಫಿಕ್ ಇದೆ. ನಾನು ಒಂದು ಮೇಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಲಾಸ್ಟು ಅದು ಮೇಳ ಇರೋದು, ಅದಕ್ಕೋಸ್ಕರ ಆಟೋ ಬುಕ್ ಮಾಡ್ಕೊಂಡಿದ್ದೀನಿ. ಫ್ರೀ ಇರುತ್ತೆ ಬಸ್ಸು, ಆದರೆ ಇಲ್ಲೇನೋ ಚಾಲುಕ್ಯ ಸರ್ಕಲ್ ಅಂತ ಇದೆ. ಆ ಸರ್ಕಲ್ದೇನೋ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಸ್ಸೆಲ್ಲ ಆ ಕಡೆ ಹೋಗ್ತಾ ಇಲ್ಲ, ಇನ್ನು ಸುತ್ತಾಕೊಂಡು ಹೋಗುತ್ತೆ, ಲೇಟ್ ಆಗುತ್ತೆ, ಬೇಡ ಅಂಥೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಇದೆಲ್ಲ ಪ್ಯಾಲೇಸ್ ಗ್ರೌಂಡು, ಕಾಂಪೌಂಡ್ ಹಾಕಿದ್ದಾರಲ್ಲ ಪ್ಯಾಲೇಸ್ ಗ್ರೌಂಡು. ಇಲ್ಲಿ ಎದುರುಗಡೆ ಕಾಣಿಸ್ತಿರೋದು ಟಿ ವಿ ಟವರ್, ಅದು ಚಂದನ ವಾಹಿನಿ ಬರುತ್ತಲ್ಲ ಅದ್ರದ್ದು ಟಿ ವಿ ಟವರು. ನೋಡೋಣ ಬನ್ನಿ ಮುಂದೆ. ನಾನು ನೋಡಿ ಇದು ಟಿ ವಿ ಟವರ್, ನಾನು ತೋರಿಸ್ತೀನಿ ನೋಡಿ. ಈಗ ನಾವು ಚಿಕ್ಕವರು ಇರಬೇಕಾದ್ರೆ ಚಂದನ DD1, ಇವಾಗ ಚಂದನ ಅಂತಾಗಿದೆ, ಅದೊಂದೇ ಚಾನಲ್ ಇದ್ದಿದ್ದು. ಒಂದು ಚಿತ್ರಮಂಜರಿ ಅಂತ ಬರೋದು ವಾರಕ್ಕೊಂದು ಸರಿ, ಮತ್ತು ಒಂದು ವಾರಕ್ಕೊಂದು ಫಿಲಮ್ ಹಾಕೋರು. ಅದನ್ನು ನೋಡಿ ನಾವು ಬೆಳೆದಿರೋದು. ಇವಾಗೇನು ನೂರಾರು ಚಾನಲ್, ನೂರಾರು ಯಾಕೆ ಸಾವಿರಾರು ಚಾನಲ್ ಆಗೋಗಿದೆ ಈಗ. ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅವಾಗಿಂದೆಲ್ಲ ನೆನೆಸ್ಕೊಂಡ್ರೆ. ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳ. ಫುಲ್ಲು ರಶ್ ಇದೆ. ನೋಡಿ ಇವರು ದೂರದರ್ಶನದಲ್ಲಿ ಎಷ್ಟು ವರ್ಷದಿಂದ ಮೇಡಮ್ ನನಗೆ ಇವ್ರದ್ದು ಮುಖ ತುಂಬ ಪರಿಚಯ ಇದೆ. ನಾನೇ ಮಾತಾಡ್ತೇನೆ, ಮೇಡಮ್ ನೀವು ದೂರದರ್ಶನದಲ್ಲಿ ಓದ್ತಾ ಇದ್ರಲ್ವ, ನ್ಯೂಸ್ ಓದ್ತಾ ಇದ್ರಲ್ವ ಅಂದೆ. ಹೇಗೆ ಗೊತ್ತು ನಿಮಗೆ ಅಂದರೆ ನಾನು ನೋಡಿದ್ದೀನಿ ಅಂತ ಅಂದರೆ ತುಂಬ ಖುಷಿ ಆಯಿತು ಅವ್ರಿಗೆ. ಅದಕ್ಕೋಸ್ಕರ ಹೇಳಿ ಮೇಡಮ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ. ಮತ್ತು ನಾನು ನಿಜವಾಗ್ಲೂ ಹೇಳ್ತೀನಿ, ನಾವು ಚಿಕ್ಕವರು ಇರುವಾಗಿಂದ ಇವಾಗಾದರೂ ಎಲ್ಲ ಚಾನಲ್ಗಳು ಇದೆ. ಆವಾಗ ಬರೀ ದೂರದರ್ಶನ ಒಂದೇ ಇದ್ದಿದ್ದು, ಇವಾಗ ಅದು ಚಂದನ ಅಂತ ಮಾಡಿದ್ದಾರೆ. ಆವಾಗ DD1 ಅಂತ ಇದ್ದಿತ್ತು. ನೆನಪಿದೆ ಅಲ್ವಾ ಮೇಡಮ್? ನಿಮ್ಮ ಹೆಸರು ಮೇಡಮ್? ಕೃಷ್ಣ ಗಲಗಲಿ. ನನಗೆ ಹೆಸರು ನೆನಪಿಲ್ಲ ನನಗೆ, ಆದರೆ ನಿಮ್ಮ ಮುಖ ಮಾತ್ರ ತುಂಬ ಪರಿಚಯ ಇದೆ ಮೇಡಮ್. ನಂಗೆ ತುಂಬ ಸಂತೋಷ ಆಯಿತು. ನಾನು ನಿಲ್ಲಿಸ್ಬಿಟ್ಟೆ ಹೆಚ್ಚು ಕಮ್ಮಿ 30 ವರ್ಷ ಆಯಿತು ಈಗ. ನೀವು ಇನ್ನೂ ನೆನಪು ಇಟ್ಕೊಂಡಿದ್ದೀನಿ. ನನಗೆ ಇವಾಗ 50 ವರ್ಷ. ಸಣ್ಣೋರಿಂದ ಅದೇ ನೋಡ್ಕೊಂಡು ಬಂದಿರೋದು. ಇವಾಗಾದರೂ ತುಂಬ ಚಾನಲ್ಗಳಿದೆ, ಅವಾಗ ಇದ್ದಿದ್ದೆ ಅದೊಂದು ನಮಗೆ ತುಂಬ ಖುಷಿ ಆಯಿತು ಮೇಡಮ್. ಒಂದು ನಿಮಿಷ ಮಾತಾಡ್ತೀರಾ ಅಂದಿದ್ದು ಕೂಡಲೇ ಆಯ್ತಮ್ಮ ಅಂತ ಹೇಳಿದ್ರಿ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಆಯಿತು ಮೇಡಮ್. ಥ್ಯಾಂಕ್ ಯು. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲು ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಆ ಚಾನಲ್ಗೆಲ್ಲ ನಮ್ಮ ಕೃಷ್ಣ ಮೇಡಮ್ಮು ತುಂಬ ಚೆನ್ನಾಗಿ ಇಂಟ್ರ್ವ್ಯೂ ಕೊಟ್ಟಿದ್ದಾರೆ. ಆದರೆ ನಂದು ಸಣ್ಣ ಚಾನಲ್ಲು, ಒಂದು ನಿಮಿಷ ಮಾತಾಡ್ತೀರಾ ಮೇಡಮ್ ಅಂದಿದ್ದ ಕೂಡಲೇ ಎಷ್ಟು ಖುಷಿಯಿಂದ ಮಾತಾಡಿದ್ದಾರೆ. ನಾನಂತೂ ನಿಜವಾಗ್ಲೂ ಮರೆಯೋಲ್ಲ. ತುಂಬ ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ನನಗೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನನ್ನ ಜೊತೇಲಿ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಆಯಿತು, ಓಕೆ, ಬಾಯ್.
ಬೆಂಗಳೂರು ಅರಮನೆಯಲ್ಲಿ ಸಿರಿಧಾನ್ಯ ಮೇಳ ಆಗ್ತಾಯಿತ್ತು, ನೋಡೋದಕ್ಕಂತ ಬಂದೆ. ಅವರು ಕೃಷ್ಣ ಗಲಗಲಿ ಚಂದನ ವಾಹಿನಿಲಿ ನ್ಯೂಸ್ ಓದ್ತಾ ಇದ್ದೋರ್ತು ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.